ನಾಗಿಣಿ ಕಚ್ಚಿದ್ದು ನಾಗಮಣಿಗೆ, ನನ್ನ ಪ್ರಾಣ ಉಳಿಸಿದ್ದು ಈ ನಾಗಮಣಿನ. ಯಾವುದಕ್ಕೂ ನಾನು ಮೊದಲು ಮನೆಗೆ ಸೇರ್ಕೊಳ್ಳೋದೆ ವಾಸಿ, ಮನೆಗೆ ಸೇರ್ಕೊಳ್ಳೋದೆ ವಾಸಿ. ಏನು ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಏನಿಲ್ಲಮ್ಮ. ಏನಿವತ್ತು ಇಷ್ಟು ಬೇಗ ಆಫೀಸಿಂದ ಬಂದ್ಬಿಟ್ಟಿದ್ಯಾ? ಆಡಿಟರ್ ಫೋನ್ ಮಾಡಿದ್ರು, ಇವತ್ತು ಬರೋದಿಲ್ಲ ನೆಕ್ಸ್ಟ್ ವಾರ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬೇಗ ಬಂದೆ. ನಿಮ್ಗೂ ಅದೇ ಬೇಕಿತ್ತು ಅನ್ನೋ? ಹ್ಞೂ ಅಮ್ಮ. ಏನಂದೆ? ಏನಿಲ್ಲ, ಅಮೃತ ಅವ್ರು ಎಲ್ಲಿದ್ದಾರೆ? ರೂಮಲ್ಲೋ ಟೆರೆಸಲ್ಲೋ ಇರ್ಬೇಕು, ಹೋಗ್ ನೋಡು. ಸರಿಮ್ಮ. ಅರ್ಜುನ್ ತಾಯಿಲಿ, ನೀನದು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ಯೋ ಏನೋ, ಅಮೃತ ಅಂತ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ನಿಂಗೆ. ನೋಡು, ಯಾವುದೇ ಸಣ್ಣ ಕಾರಣಕ್ಕೂ ಅವಳ ಮನಸ್ಸನ್ನ ನೋಯಿಸಕ್ ಹೋಗ್ಬೇಡ. ಸರಿ ಅಮ್ಮ. ಅಮೃತ ಅವರೇ, ಅಮೃತ ಅವರೇ, ನಾನು ಯಾಕೆ ಒಳ್ಳೆ ಹುಚ್ಚು ತರ ಓಡ್ತಾ ಇದ್ದೀನಿ? ನಾಗಮಣಿ ನನ್ನ ಜೊತೆಯಲ್ಲೇ ಇರೋವರೆಗೂ ಈ ನಾಗಿಣಿ ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಇವನ್ಗೇನಾಯ್ತು? ನಾಗಿಣಿ, ಈ ನಾಗಮಣಿ ನನ್ನ ಹತ್ರ ಇರೋ ತನಕ ನೀ ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ. ನನ್ನನ್ನೇ ಕೊಲ್ಬೇಕು ಅಂತ ನಿಂತಿದ್ಯಲ್ಲ ನೀನು. ಇವತ್ತು ನಾನೇ ನಿನ್ನನ್ನು ಕೊಂದು ನಿನ್ನ ಅಪ್ಪ ಅಮ್ಮ ಹೋಗಿರೋ ಜಾಗಕ್ಕೆ ಸೇರಿಸ್ತೀನಿ. ಅವ್ರ ಜೊತೆ ನೀನು ಹಾಯಾಗಿರುವಂತೆ. ಎಲ್ಲೆಲ್ಲಿ ಅಂತ ಹುಡ್ಕೋದಪ್ಪ, ಮನೆಯೆಲ್ಲ ಹುಡುಕಿದ್ರು ಎಲ್ಲೂ ಇಲ್ಲ. ಅರ್ಜುನ್, ಯಾರು ಹುಡುಕ್ತಾ ಇದೀಯಾ? ಇನ್ಯಾರನ್ನ ಹುಡುಕ್ಲಿ ಅಜ್ಜಿ? ಅಮೃತ ಅವ್ರನ್ನ ಹುಡುಕ್ತಾ ಇದ್ದೀನಿ ಅಂದ್ರೆ ಏನೋ ಅರ್ಥ? ಟೆರೆಸ್ ಮೇಲೆ ಇಡೀ ಮನೆಯೆಲ್ಲ ನೋಡಿದೆ, ಎಲ್ಲೂ ಇಲ್ಲ ಅವರು. ನೋಡು, ಅವಳು ಬೆಳಗ್ಗೆಯಿಂದ ರೂಮಿಂದ ಆಚೆನೆ ಬಂದಿಲ್ಲ, ರೂಮಲ್ಲೇ ಇರಬೇಕು ನೋಡು. ನಾನು ಹೊರಗಡೆಯಿಂದ ಬಂದಿರೋದನ್ನ ನೋಡಿದ್ರೆ ಎಲ್ಲ ಹೋಗಿದೆ ಅಂತ ಪ್ರಶ್ನೆ ಮಾಡ್ತಾರೆ. ರೂಮಲ್ಲಿ ನೋಡಿದೆ ಅಜ್ಜಿ, ಅವ್ರು ಇರ್ಲಿಲ್ಲ. ಒಂದ್ಸಲ ಸರಿಯಾಗಿ ನೋಡು, ಎಲ್ಲೋ ಹೋಗ್ತಾಳೆ, ಹೋಗಿ ನೋಡು. ಈಗೇನ್ ಮಾಡ್ಲಿ? ಸರಿ.
ಎಲ್ಲೋಗಿದ್ರಿ ನೀವು? ನಿಮ್ ಕಣ್ಮುಂದೆನೆ ಬಂದಲ್ಲ. ಅಂದ್ರೆ ನೀವು ಆಗ್ಲಿಂದ ಒಳಗೆ ಇದ್ರಾ? ಹೌದು. ಮತ್ತೆ ನಾನು ಅವಾಗಲೇ ಬಂದು ಕರೆದಾಗ ಕೇಳಿಸ್ಲಿಲ್ವಾ? ಅವಾಗ್ಲೇ ಬಂದಿದ್ರ ನೀವು? ವಿಷ್ಣು ವಿಷ್ಣು ಏನಾಯ್ತು? ಮಾತಾಡೋ. ರೀ ಏನಾಯ್ತು ಹೇಳ್ರಿ, ಮಾತಾಡ್ರಿ. ನೀರ್ ಬೇಕಂತ ತಗೊಂಡ. ಏನಾಯ್ತು ಹೇಳಿ. ಹೇಳು ವಿಷ್ಣು, ಏನಾಯ್ತು? ಏನಾಯ್ತು ವಿಷ್ಣು? ಆ ನಾಗಿನಿಂದ ಅಂತೂ ನನ್ನ ಮಕ್ಕಳಿಗೆ ಉಡುಗಾಲ ಇಲ್ಲ ಅನ್ಸುತ್ತೆ. ನಾಗಿಣಿ ಏನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಲಕ್ಕೊಂದು ಹಾಕ್ಬಿಡ್ತೀನಿ. ಈ ಕಡೆ ಇದ್ದ ಹಾಗೂ ಅಲ್ಲ, ಆ ಕಡೆ ಸತ್ ಹಾಗೂ ಅಲ್ಲ. ಯಾವ ಕ್ಷಣದಲ್ಲಿ ನಮ್ಮ ತಂದೆಗೆ ಏನ್ ಮಾಡ್ಬಿಡ್ತಾಳೋ ಅಂತ ಭಯದಲ್ಲಿ ಬದುಕ್ತಾ ಇದ್ದೀವಿ. ಅದು ಯಾವ ದೇವರು ನನ್ನ ಪಾಲಿಗಿದ್ನೋ ಇವತ್ತು ನನ್ನ ಮಾಂಗಲ್ಯ ಭಾಗ್ಯನ ಉಳಿಸ್ದ. ನಿಮ್ಮ ಋಣನ ಯಾವತ್ತೂ ಈ ಜನ್ಮದಲ್ಲೂ ಮರೆಯೋದಿಲ್ಲ. ನಿಮ್ಮಿಂದಾಗಿ ನಾನೀಗ ಜೀವಂತವಾಗಿದ್ದೀನಿ. ನನ್ನ ಪಾಲಿನ ಗುರು ಮಾತ್ರ ಅಲ್ಲ, ದೇವರು. ಅಂತ ದೊಡ್ಡ ಮಾತುಗಳು ಬೇಡ. ನಿನ್ನನ್ನ ಕಾಪಾಡೋ ಜವಾಬ್ದಾರಿ ನಂದು. ನೀನು ನೆಮ್ಮದಿಯಾಗಿರು. ಉಳಿದದನ್ನ ನಾನು ನೋಡ್ಕೊತೀನಿ. ಇವಳ್ಯಾಕೆ ಹೀಗೆ ನೋಡ್ತಿದ್ದಾಳೆ? ಇದರಲ್ಲಿ ಇವಳು ಕೈವಾಡ ಏನಾದ್ರು ಇದೆಯಾ? ಅದಕ್ಕೆ ಹೀಗೆ ನೋಡ್ತಾ ಇದ್ದಾಳೆ ಅನ್ಸುತ್ತೆ. ವಿಷ್ಣು, ನೀನು ಹೋಗಿ ವಿಶ್ರಾಂತಿ ತಗೋ. ನಾನಿದ್ದೀನಿ. ಅಮೃತ ನಿಂತ್ಕೋ. ತಿರ್ಗಿ ಈ ಕಡೆ. ಏನು ಜಿ? ಅಮಾಯಕಳ ತರ ಏನೂ ಆಗೇ ಇಲ್ಲ, ಏನು ಮಾಡೇ ಇಲ್ಲ ಅನ್ನೋ ರೀತಿ ನನ್ನ ಮುಂದೆ ನಾಟಕ ಆಡಬೇಡ. ನೀನು ಯಾರ ಕಣ್ಣು ಬೇಕಾದ್ರೂ ಮಣ್ಣು ಹೆಚ್ಚಬಹುದು, ಆದ್ರೆ ಈ ತ್ರಿವೇಣಿ ಕಣ್ಗಲ್ಲ. ಅಜ್ಜಿ, ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಮುಚ್ಚು ಬಾಯ್. ನಾಟಕ ಆಡಬೇಡ ಅಂದೆ. ನಿನ್ ನಟನೆಗೆ ನಾನು ಸೈ ಅಂತ ಚಪ್ಪಾಳೆ ತಟ್ಟಲ್ಲ. ನೀವ್ ಯಾವ್ದನ್ನೋ ತಲೆಯಲ್ಲಿಟ್ಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಎಲ್ಲಿ ಹೋಗಿದ್ದೆ ನೀನು? ನಾನೆಲ್ಲ ಹೋಗಿದ್ದೆ? ಯಾವಾಗ?
ಯಾವಾಗ ಅಂದ್ರೆ ಅರ್ಜುನ್ ನಿನ್ನ ಗಂಡ ನಿನ್ನ ಹುಡಿಕೊಂಡು ಬಂದಿದ್ನಲ್ಲ ಆವಾಗ. ಅರ್ಜುನ್ ಅವ್ರು ಬಂದಾಗ ನಾನು ಎಲ್ಲಿದ್ದೆ ಅಂತ ಅರ್ಜುನ್ ಅವ್ರಿಗೆ ಗೊತ್ತು. ಅವ್ರನ್ನೇ ಕೇಳಿಬೇಕಿದ್ರೆ. ನೀನು ಕಲ್ತಿರೋ ಬುದ್ಧಿನ ನನ್ನ ಮುಂದೆ ಖರ್ಚು ಮಾಡೋಕೆ ನೋಡ್ಬೇಡ. ಒಳ್ಳೆ ಮಾತಿನಿಂದ ಹೇಳು, ಎಲ್ಲಿ ಹೋಗಿದ್ದೆ ನೀನು? ಏನು ಮಾಡ್ಬಿಟ್ಟು ಮನೆಗೆ ವಾಪಸ್ ಬಂದೆ? ನನ್ನ ಕರ್ತವ್ಯನ ಮಾಡೋದಕ್ಕೆ ಹೋಗಿದ್ದೆ. ಕರ್ತವ್ಯನ? ಏನದು? ಕೆಲವೊಂದನ್ನ ನೀವು ಕೇಳಬಾರ್ದು, ನಾನು ಹೇಳಲೂಬಾರ್ದು. ಇಲ್ಲ, ನನ್ನಿಂದ ನೀನ್ ಏನೋ ಮುಚ್ಚಿಡ್ತಾ ಇದ್ಯಾ. ಮುಚ್ಚಿಡೋದಕ್ಕೆ ನನ್ನ ಹತ್ರ ಆ ಥರದ ವಿಷಯ ಏನೂ ಇಲ್ಲ. ಆದರೂ ನೀವು ಮುಚ್ಚಿಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ನಾನೇನು ಮಾಡೋದಕ್ಕಾಗಲ್ಲ. ಅಜ್ಜಿ, ನಾನು ನಿಮ್ಗಿಂತ ಚಿಕ್ಕವಳು. ಆದರೂ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಲಿಯುಗ ಆಗಲಿ ದ್ವಾಪರ ಯುಗ ಆಗಲಿ ಅಸತ್ಯಗಳು ಅಸ್ತಾಂಗತವಾಗುತ್ತೆ. ಸತ್ಯಗಳು ಆ ಸೂರ್ಯನಷ್ಟೇ ಪ್ರಕಾಶವಾಗಿ ಬೆಳಗತ್ತೆ. ಇದೆ ಲೋಕದ ನಿಯಮ, ಈ ಜಗತ್ತಿನ ನಿಯಮ. ಅದು ನಿಮಗೂ ಚೆನ್ನಾಗಿ ಗೊತ್ತು. ಇವಳು ಏನ್ ಹೇಳಿದ್ಲು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ವಲ್ಲ. ಅಲ್ಲ ನಾಗಿನಿ ವಿಷ್ಣುನ ಕಚ್ಚಿದಾಗ ಅಮೃತ ಈ ಮನೇಲಿರ್ಲಿಲ್ಲ ಅಂದ್ರೆ ಆ ನಾಗಿನೇ ಈ ಅಮೃತನ. ಎಲ್ಲಿಗೆ ಹೋಗ್ತಾ ಇದೀಯ ಅರ್ಜುನ್? ಬಾಬಾ ಚೂರು ಹೊರಗೋಗಿ ಬರೋದಿತ್ತು, ಹೊರಗೋಗ್ತಾ ಇದ್ದೆ. ನೀನು ಎಲ್ಲಿಗೂ ಹೋಗೋದು ಬೇಡ. ಇಲ್ಲ ಬಾಬಾ, ತುಂಬ ಮುಖ್ಯವಾದ ಕೆಲಸ. ಎಷ್ಟೇ ಮುಖ್ಯವಾಗಿದ್ರು ನಿಮ್ಮಪ್ಪನ ಜೀವಕ್ಕಿಂತ ಮುಖ್ಯ ಅಲ್ವಲ್ಲ? ಬಾಬಾ ಏನು ಹೇಳ್ತಾ ಇದ್ದೀರಾ ನೀವು? ಏನೋ ಹೇಳೋದಕ್ಕೆ ಹೊರಟಿದ್ದೀರಾ, ಅದನ್ನ ಕ್ಲಿಯರ್ ಆಗಿ ಹೇಳಿ. ನಿಮ್ಮ ಮನೆಯವರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ಆ ನಾಗಿಣಿಗೆ ಗೊತ್ತಾಗ್ತಾ ಇದೆ. ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾವೆಲ್ಲೂ ಹೋಗದೆ ಇರೋದಕ್ಕಾಗತ್ತಾ? ಬಾಬಾ, ಈ ಮುಸ್ಕಿನ ಗುದ್ದಾಟ ನನಗೆ ಸಾಕಾಗ್ಬಿಟ್ಟಿದೆ. ಯಾವಾಗ ಯಾವ ಕ್ಷಣದಲ್ಲಿ ನನ್ನ ಪ್ರಾಣಕ್ಕೆ ಸಂಚಕಾರ ಬರುತ್ತೆ ಅನ್ನೋ ಆತಂಕದಲ್ಲಿ, ಯಾವ ಸಮಯದಲ್ಲಿ ನನ್ನ ಮನೆಯವರ ಪ್ರಾಣಕ್ಕೆ ಅಪಾಯ ಬರುತ್ತೆ ಅನ್ನೋ ಧಾವಂತದಲ್ಲಿ ನನಗೆ ಬದುಕೋದಕ್ಕಾಗೋದಿಲ್ಲ. ನೋಡಿ, ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇದಕ್ಕೊಂದು ಅಂತ್ಯ ಹಾಡ್ಬಿಡಿ. ಹೌದು ಬಾಬಾ, ವಿಷ್ಣು ಹೇಳಿದ್ನೆ, ನಾನು ಹೇಳ್ಬೇಕು ಅಂತ ಇದ್ದೆ. ನೀವೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ಆ ನಾಗಿಣಿಯಿಂದ ನಮಗೊಂದು ಮುಕ್ತಿ ಕೊಡಿ. ಅದಾಗಿಲ್ಲ ಅಂದ್ರೆ ಅವಳ ಕೊಂದಾದ್ರೂ ಎಳ್ಳು ನೀರು ಬಿಟ್ಬಿಡಿ. ಆ ನಾಗಿಣಿ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ ಇದೆ ಅಂದಮೇಲೆ ನಾನೇ ಆ ನಾಗಿಣಿ ಅಂತ ಗೊತ್ತಾದ್ರೆ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರುತ್ತಾ? ಇಲ್ಲ, ಇರಲ್ಲ. ನಿಮಗೋಸ್ಕರ ನಾನು ನನ್ನ ಕರ್ತವ್ಯನ ಬಿಡೋದಕ್ಕಾಗಲ್ಲ ಅರ್ಚನ್ ಅವರೇ, ನನ್ನನ್ನು ಕ್ಷಮಿಸಿ. ಈ ಮನೆಯಲ್ಲಿ ಪ್ರತಿಯೊಬ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಆ ನಾಗಿಣಿಗೆ ಗೊತ್ತಾಗ್ತಾ ಇರೋದ್ರಿಂದ ಇದೇ ಮನೆಯಲ್ಲಿ ಯಾರ್ದೋ ರೂಪದಲ್ಲಿ ಅವಳಿದ್ದಾಳೆ ಅನ್ನೋದು ನನ್ನ ಅನುಮಾನ. ನಿಮ್ಮಲ್ಲೇ ಒಬ್ಬಳಾಗಿ ನಿಮ್ಮೆಲ್ಲರ ವಿಷಯ ತಿಳ್ಕೊಂಡು ನಿಮ್ಮನ್ನ ಹಿಂಬಾಲಿಸ್ತಾ ಇದ್ದಾಳೆ. ಅವಳು ಯಾವ ರೂಪದಲ್ಲಿದ್ದಾಳೆ ಅನ್ನೋದನ್ನ ನಾನು ಮೊದಲು ತಿಳ್ಕೋಬೇಕು. ಅದಕ್ಕೆ ನಾನೀಗ ಸಂಪೂರ್ಣ ಸಿದ್ಧತೆ ಮಾಡ್ಕೋಬೇಕು. ಅದಕ್ಕೆ ನೀವೆಲ್ಲ ನನ್ನ ಮಾತನ್ನ ಕೇಳಬೇಕು. ಅದೇನು ಅಂತ ಹೇಳಿ ಬಾಬಾ. ಗಣೇಶ ಚತುರ್ಥಿ ಮುಗಿಯೋವರೆಗೂ ಯಾರು ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೊರಗೆ ಹೋಗಬಾರದು. ಅಷ್ಟೇ ತಾನೇ? ಮನೆಯಿಂದ ಹೊರಗಡೆ ಹೋಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನೀವಷ್ಟು ಮಾಡಿದ್ರೆ ಆ ನಾಗಿಣಿನ ಹಿಡಿದು ಮಟ್ಟ ಹಾಕೋ ಭರವಸೆನ ನಾನು ಕೊಡ್ತೀನಿ.
ನಾನು ನನ್ನ ಗುರಿ ಮುಟ್ಟೋದಕ್ಕಿಂತ ಮುಂಚೆ ನಾನೇನಾಗಿನಿ ಅಂತ ಗೊತ್ತಾಗೋದ್ರೆ ನಾನು ಇಷ್ಟು ದಿನ ಪಟ್ಟ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗುತ್ತೆ. ಈಗ ನನ್ನ ಸಹಾಯಕ್ಕೆ ನಿಂತಿರೋದು ಸಹಸ್ರಕಾಳ ಗುರುಗಳು ಮಾತ್ರ. ಏನ್ ಹೇಳಿದ್ರು ಹೇಳ್ದೇ ಇದ್ರು ನಿನ್ನ ಸ್ಥಿತಿ ಏನು ಅಂತ ನನಗೆ ಗೊತ್ತಿದೆ ಮಗಳೇ. ಗಣೇಶ ಚತುರ್ಥಿಯ ದಿನ ಆ ಭೈರವನ ಕೈಗೆ ನೀನು ಸಿಕ್ಕಾಕೊಳ್ಳೋದು ಖಚಿತ. ಗುರುಗಳೇ, ನೀವೇನ್ ಹೇಳ್ತಾ ಇದ್ದೀರಾ? ಗಣೇಶ ಚತುರ್ಥಿಯ ದಿನ ನೀನೇ ನಾಗಿಣಿ ಅಂತ ಮನೆಯವರಿಗೆ ತೋರಿಸ್ಬೇಕು ಅಂತ ಪಣ ತೊಟ್ಟಿದಾನವನು. ಅದೇ ನನಗೂ ಆತಂಕ ಆಗ್ತಾ ಇರೋದು ಗುರುಗಳೇ. ಆತಂಕ ಅನ್ನೋದು ನಮ್ಮನ್ನ ಅವನತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ, ಆದರೆ ಆತ್ಮವಿಶ್ವಾಸ ಅನ್ನೋದು ನಮ್ಮನ್ನ ಉನ್ನತಿಯ ಕಡೆಗೆ ಕರೆದುಕೊಂಡು ಹೋಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೋ ಅಮೃತ. ಏಕೆಂದ್ರೆ ನೀನಿರೋದು ರಣರಂಗದಲ್ಲಿ. ನಿನ್ನ ಪ್ರತಿಯೊಂದು ಹೆಜ್ಜೆನೂ ಚದುರಂಗದ ಕಾಯಿ ನಡೆಸಿದ ಹಾಗಿರಬೇಕು. ಗುರುಗಳೇ, ನಿಮ್ಮ ಆತ್ಮಸ್ಥೈರ್ಯ ಮಾತುಗಳೇ ನನಗೆ ನೂರಾನೇ ಬಲ. ಈಗ ಏನ್ ಮಾಡ್ಬೇಕು ಅಂತ ನೀವೇ ನನಗೆ ದಾರಿ ತೋರಿಸ್ಬೇಕು. ನೋಡು ಅಮೃತ, ಶಿವ 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 ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ. ವಿಷ್ಣು, ಇದೇನು ಗೊತ್ತಾ? ಗೊತ್ತಿಲ್ಲ ಬಾಬಾ, ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಇದು ಸರ್ಪ ಬಂಧನ. ಅಯ್ಯೋ, ಏನಿದು? ಈ ಸರ್ಪ ಬಂಧನದ ಮುಂದೆ ಆ ನಾಗಿಣಿಯ ಆಟ ಏನು ನಡೆಯಲ್ಲ ವಿಷ್ಣು. ಆ ನಾಗಿಣಿ ಮಾತ್ರ ಅಲ್ಲ, ನಾಗಾಂಶ ತುಂಬಿರೋ ಯಾವುದೇ ಜೀವಿ ಯಾವುದೇ ಮೂಲಲ್ಲಿದ್ರು ಈ ಸರ್ಪ ಬಂಧನದ ಮುಂದೆ ಬಂದ ತಕ್ಷಣ ತಮ್ಮ ನಿಜ ರೂಪಕ್ಕೆ ಬಂದು ಬಿಡುತ್ತೆ. ಹೌದಾ ಬಾಬಾ? ಅಷ್ಟೇ ಅಲ್ಲ, ಈ ಸರ್ಪ ಬಂಧನದ ಮುಂದೆ ನಾಗಿಣಿ ಬಂದು ನಿಂತರೆ ಸಾಕು, ತಾನೇ ತಾನಾಗಿ ಈ ಸರ್ಪ ಬಂಧನ ಅವಳನ್ನ ಬಂಧಿಸ್ಬಿಡುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಸಹ ಈ ಬಂಧನದಿಂದ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಗಣೇಶ ಚತುರ್ಥಿಯ ದಿನ ನಿಮ್ಮ ಮನೆಗೆ ಅಂಟಿರೋ ಗ್ರಹಣ ಬಿಟ್ಟು ಹೋಗುತ್ತೆ. ಆಗ ನಾಗಿಣಿಯ ಚರಮ ಗೀತೆಯನ್ನ ನಾನೇ ಹಾಡ್ತೀನಿ. ಸರ್ಪ ಬಂಧನದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ವಾ? ಗಣೇಶ, ಆ ಸರ್ಪ ಬಂಧನದಿಂದ ನೀನೇ ಕಾಪಾಡಬೇಕು.